ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ, ಆಲ್ರೆಡಿ ಟೈಮ್ 11:30 ಆಗಿದೆ. ಏನಂದರೆ ನನ್ನ ಫ್ರೆಂಡ್ ಮದುವೆ ಇದೆ ಆಯಿತಾ. ಅವಳ ಮದುವೆಗೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡಿ 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 ಫೈನಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನಂಜನಗೂಡಿಂದ ಹಾಗೆ ಮೈಸೂರಿಗೆ ಹೋಗ್ತೀವಿ. ಅವಳ ಮದುವೆ ಇರೋದು ಮೈಸೂರಲ್ಲಿ. ಫುಲ್ ತಲೆಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟಿದ್ದೆ, ತಲೆಗಲ್ಲ ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟಿದ್ದೆ. ಸೊ ಏರ್ ವಾಶ್ ಮಾಡಿದ್ದೀನಿ. ಇವಾಗ ಮತ್ತೆ ನಂಜನಗೂಡಿಗೆ ಹೋಗಿ ಒಂದ್ಸಲ ಏರ್ ವಾಶ್ ಮಾಡೋಣ ಅಂತ ಮಾಡಬೇಕು, ನೋಡೋಣ. ಅದಕ್ಕೆ ರೆಡಿಯಾಗಿಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡು 11:30ಗೆ ಬರ್ತಾರೆ, ರಜಾ ಹಾಕಿದ್ದಾರೆ. ಯಾಕಂದರೆ ನಾಳೆ ಹೆಂಗಿದ್ರು ರಜಾ ಅವ್ರಿಗೆ, ಸ್ಯಾಟರ್ಡೆ. ಅದಕ್ಕೆ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳು ನನ್ನ ಮದುವೆಗೆ KR ನಗರ ಇತ್ತು ನನ್ನ ಮದುವೆ. KR ನಗರಕ್ಕೆ ಬಂದು ಸ್ಟೇ ಆಗಿ 2 ದಿನ ರಿಸೆಪ್ಷನ್ನು ಮುಹೂರ್ತ ಎರಡನ್ನೂ ಮುಗಿಸ್ಕೊಂಡು ಹೋಗಿದ್ಲು. ಈಗ ಅವಳ ಮದುವೆಗೆ ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡ್ತಾಳೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಆ್ಯಂಗಲ್ ಹೆಂಗಿದೆ ಗೊತ್ತಿಲ್ಲ. ಮತ್ತಿನ್ನೇನೆಂದರೆ ಅವಳು ಆ್ಯಕ್ಚುಲಿ ಬೇಸಿಕಲಿ ತಮಿಳಿಯನ್ಸ್. ಓಕೆ, ನನ್ನ ಫ್ರೆಂಡು ಅವ್ರದ್ದು ಮುಹೂರ್ತ ಎಷ್ಟು ಗಂಟೆಗೆ ಗೊತ್ತಾ? ಧಾರೆ ಮುಹೂರ್ತ, ಅದೇ ತಾಳಿ ಕಟ್ತಾರಲ್ಲ, ನಮ್ಮ ಕಡೆ ಎಲ್ಲ ಲೇಟ್ ಅಲ್ವಾ, 9 ಗಂಟೆ 10 ಗಂಟೆ 11 ಗಂಟೆ ಈ ಥರ. ಬಟ್ ಅವ್ರದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 5:30 4:30ಗೆ ಸ್ಟಾರ್ಟ್ ಆಗುತ್ತಂತೆ. 10 ಗಂಟೆ ಅಷ್ಟೊತ್ತಿಗೆ ಚೌಟ್ರನ್ನೇ ಖಾಲಿ ಮಾಡಿಬಿಡ್ಬೇಕಂತೆ. ಎಷ್ಟು ಹೆಂಗೆ ಅಲ್ವಾ ಅವ್ರ ಮದುವೆ. ನಮ್ಮ ಕಡೆ ಹಂಗಲ್ಲ, ನಮ್ಮದು ಚೌಟ್ರಿ ಖಾಲಿ ಮಾಡೋದು 4 o'clock, 4 ಗಂಟೆ 4:15 ಹಿಂಗಾಗ್ಬಿಡುತ್ತೆ. ನಮ್ಮದು ಮುಹೂರ್ತ ಕೆಲವರು 9 ಗಂಟೆ 8 ಗಂಟೆ 11 ಗಂಟೆ 12 ಗಂಟೆಗೆಲ್ಲ ಇಟ್ಕೋತಾರೆ. ನನ್ನ ಮುಹೂರ್ತ 10 ಗಂಟೆ ಅನಿಸುತ್ತೆ, 10 ಗಂಟೆಗೆ ಅನಿಸುತ್ತೆ ನನ್ನದು ಮದುವೆ ಆಗಿದ್ದು. ಬಟ್ ಇವಳದು ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತು ತಾಳಿ ಎಲ್ಲ ಕಟ್ಬಿಟ್ಟು 10 ಗಂಟೆ ಅಷ್ಟೊತ್ತಿಗೆ ಚೌಟ್ರಿನೇ ಖಾಲಿ ಮಾಡಬೇಕಂತೆ. ಕೇಳ್ಬಿಟ್ಟು ಶಾಕ್ ಆಗಿಬಿಟ್ಟೆ ನಾನು. ನೋಡೋಣ. ಮತ್ತು ನನ್ನ ಹತ್ರ ಡ್ರೆಸ್ ಇಲ್ಲ ಆಯಿತಾ, ರಿಸೆಪ್ಷನ್ಗೆ ಹಾಕೊಳ್ಳೋದಕ್ಕೆ. ಅದಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಹೊಸ ಡ್ರೆಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಬರ್ತಾರೆ, ನನಗೆ ತುಂಬ ಖುಷಿ. ನನಗೆ ತುಂಬ ಖುಷಿ ಅಂದಿದ್ದೀನಿ. BSc ಫ್ರೆಂಡ್ ಓಕೆನಾ ಇವಳು. ನಾವು 4 ಜನ ಫುಲ್ ಬೆಸ್ಟ್ ಫ್ರೆಂಡ್ಸು. ಕಸ್ತೂರಿ, ಶಕ್ತಿ, ರಕ್ಷಿತಾ ಮತ್ತು ನಾನು 4 ಜನ ತುಂಬ ಬೆಸ್ಟ್ ಫ್ರೆಂಡ್. ಮತ್ತು ಬೃಂದಾ, ಹೇಮಾ ಇವರೆಲ್ಲ ಇದ್ದರು. ಬಟ್ ಈ 4 ಜನ ಸ್ವಲ್ಪ ಜಾಸ್ತಿ ಕ್ಲೋಸು. ಬೃಂದಾನು ಕ್ಲೋಸು, ಹೇಮಾನು ಕ್ಲೋಸು, ಇವರೆಲ್ಲ ಕ್ಲೋಸು. ಬಟ್ ನಮ್ಮ 4 ಜನ ಅಂತಂದರೆ ಹೆಂಗೆ ಜೊತೆಲೇ ಕೂತ್ಕೋತಾ ಇದ್ವಿ, ಜೊತೆಲೇ ಊಟ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿದೆ ನಮ್ಮ 4 ಜನದ ಮೆಮೊರೀಸು. ನಾನು ಮದುವೆಗೆ ಹೋಗ್ತೀನಲ್ಲ, ಅವಾಗ ಅವ್ರನ್ನೆಲ್ಲ ನಿಜವಾಗ್ಲೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಕಸ್ತೂರಿನಾಗಿರ್ಬೋದು, ರಕ್ಷಿನಾಗಿರ್ಬೋದು, ಶಕ್ತಿನಾಗಿರ್ಬೋದು. ಬೇರೆ ಫ್ರೆಂಡ್ಸ್ನೆಲ್ಲ ಅವಳು ಇನ್ವೈಟ್ ಮಾಡಿದ್ದಾಳೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಬೇರೆ ಫ್ರೆಂಡ್ಸ್ ಯಾರಾದರೂ ಬಂದರೆ ಅವ್ರನ್ನೂ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೋಗ್ಬೇಕಾದ್ರೆ ಸಿಗ್ತೀನಿ. ಇನ್ನು ನಾನು ಮದುವೆಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಾ ಇಲ್ಲ ಮಧ್ಯದಲ್ಲೇ ಮಾಡ್ತೀನಾ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ರೆಡಿ ಎಲ್ಲ ಆಗಿಬಿಟ್ಟು ಇಲ್ಲಿ ಹೊರಡ್ತಾ ಇದ್ದೀವಿ ನಂಜನಗೂಡಿಗೆ. ಮಳೆ ಬರೋ ಥರ ಇತ್ತು, ನಾನೆಲ್ಲ ಮಳೆ ಬಂದ್ಬಿಡುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಬರಲಿಲ್ಲ, ಒಳ್ಳೇದಾಯಿತು. ಅದಾದಮೇಲೆ ನಾನು ಹೇಳ್ದೆ ಅಲ್ವಾ ರಿಸೆಪ್ಷನ್ಗೆ ಡ್ರೆಸ್ ಇಲ್ಲ ನನಗೆ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ನಂಜನಗೂಡಿಗೆ ಹೋದ್ಮೇಲೆ ಅಲ್ಲಿ ಗ್ರ್ಯಾಂಡ್ ಕಲೆಕ್ಷನ್ ಶಾಪಲ್ಲಿ ಹೋಗಿ ಸುಮಾರು ಡ್ರೆಸ್ಗಳನ್ನ ನೋಡಿಬಿಟ್ಟು ಯಾವುದೋ ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿ, ಅದಾದಮೇಲೆ ನಾನು ಮನೆಗೆ ಹೋಗಿ ವೀಡಿಯೋಸ್ ಏನೂ ಮಾಡಲಿಲ್ಲ. ರೆಡಿ ಆಗಿಬಿಟ್ಟು ಗಿಫ್ಟ್ನ ಪ್ಯಾಕ್ ಮಾಡಿಸ್ಕೊಳಕ್ಕೆ ಬಂದಿದ್ವಿ. ಅಲ್ಲಿಂದ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ಅಲ್ಲೂ ಅವಾಗ್ಲೂ ಮಳೆ ಬರೋ ಥರ ಇತ್ತು. ನನಗೆ ಭಯ ಆಗ್ತಾಯಿತ್ತು, ಎಲ್ಲಿ ಮಳೆ ಬಂದ್ಬಿಡುತ್ತಪ್ಪ, ಮಳೆ ಬಂದರೆ ಮದುವೆಗೆ ಹೋಗೋಕ್ಕಾಗಲ್ಲ ಅಂತ. ಸೊ ಅದಾದಮೇಲೆ ಗಿಫ್ಟ್ನ ಪ್ಯಾಕ್
ಮಾಡಿಸ್ಕೊತಾ ಇದ್ವಿ. ನನ್ನ ಹಸ್ಬೆಂಡು ಬರೀತಾ ಇದ್ರು ನನ್ನ ನೇಮು ಅದನ್ನೆಲ್ಲ ನೀಟಾಗಿ ಬರೆಸ್ಕೊತಾ ಇದ್ದೆ. ಅಲ್ಲಿ ಅವ್ರದ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿ ಇತ್ತು, ನೋಡ್ಬೋದು ನೀವು ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತ ಅದನ್ನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಚಂದ್ರಿಕಾ ಪ್ರದೀಪ್ ಫ್ರಮ್ BSc ಮಹಾರಾಣೀಸ್ ಕಾಲೇಜ್ ಅಂತ ಅಷ್ಟುದ್ದ ಬರ್ದಿದ್ದಾರೆ. ಅಲ್ಲಿ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ. ಇವಳು ಕಸ್ತೂರಿ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಇವಳು. ಅವಳು ಪಾಪ ಏನೂ ರೆಡಿ ಆಗಿರಲಿಲ್ಲ. ಅವಳು ಆಫೀಸಿಂದ ಅವಳು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋದು, ಡೈರೆಕ್ಟ್ ಆಫೀಸಿಂದ ಚೌಟ್ರಿಗೆ ಬಂದ್ಬಿಟ್ಟಿದ್ದಾಳೆ. ನಾನು ವೀಡಿಯೋನೆಲ್ಲ ಮಾಡಬೇಡ, ನಾನು ರೆಡಿ ಆಗಿಲ್ಲ ಅಂತ ಇದ್ಲು. ಸೊ ಅದಕ್ಕೆ ಅವಳು ವೀಡಿಯೋಸ್ ಮಾಡಲಿಲ್ಲ. ಆ್ಯಂಡ್ ಇವಳು ಮದುವೆ ಹುಡುಗಿ ಬಂದು ಅದೇ ನನ್ನ ಫ್ರೆಂಡ್, ಅವಳ ಹೆಸರು ಬಂದು ಶಕ್ತಿ ಅಂತ. ಇನ್ನು ರಕ್ಷಿತನ್ ತೋರಿಸ್ಬೇಕು, ಅವಳು ಇನ್ನೂ ಲೇಟ್, ಅವಳು ರಕ್ಷಿ ಬಂದಿಲ್ಲ. ಅವಳು ಬಂದಮೇಲೆ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ಇವರು ತಮಿಳಿಯನ್ಸು, ಇವ್ರದ್ದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಎಲ್ಲ. ನಾವು ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ನಾರ್ಮಲ್ ಆಗಿ ಏನು ಹೂನಾರ ಇಟ್ಕೊಂಡು ಹೋಗ್ತೀವಿ ಸ್ಟೇಜ್ ಮೇಲೆ, ಬಟ್ ಇವಳು ಏನೋ ಆರತಿ ಥರ ದೀಪ ಏನೋ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇದ್ಲು, ಆ್ಯಂಡ್ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ಸೊ ಅದಕ್ಕೆ ಅವ್ರದ್ದೆಲ್ಲ ನೋಡ್ತಾ ಇದ್ವಿ ರಿಸೆಪ್ಷನ್. ಆ್ಯಂಡ್ ನನ್ನ ಫ್ರೆಂಡ್ ರಕ್ಷಿ ಮೇಕಪ್ ಕಿಟ್ನ ತಂದರೆ ನಮ್ಮ ಕಸ್ತೂರಿಗೆ ಮೇಕಪ್ ಮಾಡ್ಕೋಬೇಕಿತ್ತು. ಬಟ್ ಅವಳು ಎಂಥವಳು ಅಂದರೆ ಅವಳೇ ಮೇಕಪ್ ಕಿಟ್ನ ಮರ್ತ್ಬಿಟ್ಟು ಬಂದಿದ್ದಾಳೆ. ಇವಳು ಮರ್ತ್ಬಿಟ್ಟು ಬಂದಿದ್ದಾಳೆ, ಅವಳು ಮರ್ತ್ಬಿಟ್ಟು ಬಂದಿದ್ದಾಳೆ. ಆ್ಯಂಡ್ ನಾನು ಯಾವುದೋ ಒಂದು ಏನು ಜಾಸ್ತಿ ಪ್ರಾಡಕ್ಟ್ಸ್ ಏನು ತೊಗೊಂಡಿರಲಿಲ್ಲ, ಒಂದು ಫೌಂಡೇಶನ್, ಒಂದು ಲಿಪ್ಸ್ಟಿಕ್ ಏನೋ ತೊಗೊಂಡಿದ್ದೆ, ಅದರಲ್ಲೇ ರೆಡಿ ಮಾಡಿಸ್ಕೊತಾ ಇದ್ಲು. ಅದಾದಮೇಲೆ ನಾನು ಹಿಂಗೆ ನನ್ನ ಡ್ರೆಸ್ ತೋರಿಸು ಅಂತ ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ ರಕ್ಷಿ ಹತ್ರ. ಹೆಂಗಿದೆ ಡ್ರೆಸ್ಸು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು ಡ್ರೆಸ್ಸು. ಅಲ್ಲಿ ಸ್ವಲ್ಪ ರೆಡಿ ಆಗಿಬಿಟ್ಟು ಅವರು. ಅದಾದಮೇಲೆ ನಾವು ರಿಸೆಪ್ಷನ್ ಹತ್ರ ಬಂದ್ವಿ. ರಿಸೆಪ್ಷನ್ ನೋಡ್ತಾ ಇದ್ವಿ. ಆದರೆ ನನ್ನ ಫ್ರೆಂಡ್ ನಗ್ತಾನೆ ಇರಲಿಲ್ಲ ಶಕ್ತಿ. ನಾವು ಮಾತಾಡ್ಕೋತಾ ಇದ್ವಿ, ಏನಕ್ಕೆ ಇವಳು ನಗ್ತಾನೆ ಇಲ್ಲ, ಏನಿಷ್ಟು ಸಪ್ಪಗಿದ್ದಾಳೆ ಅಂತ. ಆ್ಯಂಡ್ ಇವರು ಬಂದದು ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದಾರಲ್ಲ, ಇವ್ರು ಬಂದು ಶಕ್ತಿ ಅವ್ರ ಅಮ್ಮ. ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ. ಅಂದರೆ ನಂಗೆ ಅವ್ರು ಮೊದಲಿಂದನೂ ನನಗೆ ಅವ್ರ ಅಪ್ಪ ಅಮ್ಮ ಅಂದರೆ ತುಂಬ ಇಷ್ಟ, ಬಿಕಾಸ್ ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಇದು ಬಂದು ರಕ್ಷಿ ಅವ್ರ ಅಪ್ಪ ಅಮ್ಮ, ಮತ್ತು ಇವಳು ನನ್ನ ಫ್ರೆಂಡ್ ರಕ್ಷಿ. ಅದಕ್ಕೆ ಅವ್ರ ವಿಡಿಯೋನು ಮಾಡ್ಕೋತಾ ಇದ್ದೆ, ಬಿಕಾಸ್ ಎಲ್ಲರೂ ಸಿಗೋದು ಅಪರೂಪ. ಆಮೇಲೆ ಇನ್ಯಾವಾಗ ಸಿಗ್ತೀವೋ, ಅಂದ್ರೆ ಇವಳು ಮದುವೆಗೆ ಸಿಗಬೇಕು ಅಂತ ಎಲ್ಲರದ್ದು ವಿಡಿಯೋ ಮಾಡ್ಕೋತಾ ಇದ್ದೆ. ಅದಾದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ರಿಸೆಪ್ಷನಲ್ಲಿ ಆ ಗಿಫ್ಟ್ನ ಕೊಟ್ಟು ಫೋಟೋನ ತೆಗೆಸ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಅಲ್ಲಿ. ಏನಂದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ BSc ಲೈಫೇ ಚೆನ್ನಾಗಿತ್ತು, ಬೇಗ ಕಳೆದೋಯ್ತು. ಅಷ್ಟು ಎಂಜಾಯ್ ಮಾಡಿದ್ದೀವಿ. MScಲೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ದೀನಿ, BScಲೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಏನಂದರೆ ನಮ್ಮ ಮಹಾರಾಣೀಸ್ ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್, ಈಗ ಒಂದು ಕ್ಲಾಸ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ಗೆ 1 hour ಗ್ಯಾಪ್ ಇರ್ತಾಯಿತ್ತು. ಆ 1 hour ಗ್ಯಾಪಲ್ಲಿ ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ವಿ, ಎಷ್ಟೊಂದು ನಗ್ತಾಯಿದ್ವಿ, ಎಷ್ಟು ಚೆನ್ನಾಗಿತ್ತು ಆ ಲೈಫು ಅಂತ ಅನ್ಸುತ್ತೆ. ಇವಾಗ ಮದುವೆ ಆಯಿತು, ಒಬ್ಬೊಬ್ರದಾಗೆ ಮದುವೆ ಆಗ್ತಾಯಿದೆ. ತುಂಬ ಮಿಸ್ ಮಾಡ್ಕೋತೀನಿ ಎಲ್ರೂ ಮಿಸ್ ಮಾಡ್ಕೋತೀನಿ. ಅದೆಲ್ಲ ಆದಮೇಲೆ ರಿಸೆಪ್ಷನ್ ಮುಗಿಸ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ. ಅಂದರೆ ತುಂಬ ಮಾತಾಡಿದ್ವಿ, ನಾನು ರಕ್ಷಿ ಅಂದರೆ ಕಸ್ತೂರಿ ಎಷ್ಟೊಂದು ಮಾತಾಡಿದ್ವಿ. ಅವ್ರ ಲೈಫಲ್ಲಿ ಏನಾಗ್ತಾಯಿದೆ, ನಮ್ಮ ಲೈಫಲ್ಲಿ ಏನಾಗ್ತಾಯಿದೆ ಎಲ್ಲನೂ ಶೇರ್ ಮಾಡ್ಕೊಂಡ್ವಿ. ಆಮೇಲೆ ಎಷ್ಟೊತ್ತಂದರೆ ನಾನು ಚೌಟ್ರಿ ಬಿಟ್ಟಿದ್ದೆ 10:15 ಏನೋ ಚೌಟ್ರಿ ಬಿಟ್ಟೆ. ನಂಗೆ ಮನಸ್ಸೇ ಬರ್ತಾಯಿಲ್ಲ ಅವ್ರನ್ನ ಬಿಟ್ಬಿಟ್ಟು ಬರೋದಕ್ಕೆ, ಅಷ್ಟೊಂದು ಬೇಜಾರಾಗ್ತಾಯಿತ್ತು. ಬಟ್ ಏನು ಮಾಡೋದು, ಬರಲೇಬೇಕು. ನಾನು ಏನು ಅಂದ್ಕೊಂಡೆ, ಮುಹೂರ್ತಕ್ಕೆ ಇರೋಣ ಅಂತ ಅಂದ್ಕೊಂಡೆ. ಅವ್ರದ್ದು ಮುಹೂರ್ತ ಅರ್ಲಿ ಮಾರ್ನಿಂಗ್ 4:15 5:15. ಅವಾಗೆಲ್ಲ ಅಷ್ಟೊತ್ತಿನಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂತ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಬಂದುಬಿಟ್ಟೆ ನಾನು. ತುಂಬ ಬೇಜಾರಾಯಿತು. ಬಟ್ ಏನಂದರೆ ನೆಕ್ಸ್ಟು ರಕ್ಷಿ ಮದುವೆ ಏನಾದರೂ ಫಿಕ್ಸ್ ಆದರೆ ಆವಾಗ ಸಿಗ್ತೀವಿ ಎಲ್ರೂ, ಆವಾಗ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇನ್ನೂ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ. ಸ್ಯಾಟರ್ಡೆ ರಿಸೆಪ್ಷನ್ ಮುಗಿಸ್ಕೊಂಡು ಬಂದ್ವಿ. ಇದು ಸಂಡೇ ವಿಡಿಯೋ, ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಗೀ ರೈಸು, ಚಿಕನ್ ಗ್ರೇವಿ, ಚಿಕನ್ದು ಚಾಪ್ಸ್ ಎಲ್ಲ ಮಾಡಿದರು, ಅದನ್ನೆಲ್ಲ ಊಟ ಮಾಡ್ಕೊಂಡ್ವಿ. ಮತ್ತು ಈ ಮಂತ್ ಇದೆಯಲ್ಲ, May 13th ಅಂದರೆ 30ನೇ ತಾರೀಕು ನಮ್ಮ ಅತ್ತೆ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅಷ್ಟರಲ್ಲಿ ನಾವು ಮತ್ತೆ ರಿಟರ್ನ್ ಊರಿಗೆ ಬಂದ್ಬಿಡ್ತೀವಿ, ಮತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಅವ್ರಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಬಂದ್ವಿ. ಕೇಕ್ನ ತೊಗೊಂಡು ಬರೋಣ ಅಂತ. ಅಲ್ಲಿ ನನ್ನ ಹಸ್ಬೆಂಡು ನಮ್ಮ ಅತ್ತೆಗೆ ಹನಿ ಕೇಕ್ ಏನೋ ಇಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೆ ಹನಿ ಕೇಕ್ ಮಾಡ್ಕೊಳಕ್ಕಾಗತ್ತಾ ಅಂತ ಕೇಳ್ತಾಯಿದ್ರು. ಬಟ್ ಅವರು ಒಂದು 2-3 ಗಂಟೆ ಬೇಕಾಗುತ್ತೆ ಅದನ್ನು ಮಾಡಿಕೊಡೋದಕ್ಕೆ ಅಂತ ಏನೋ ಹೇಳ್ತಾಯಿದ್ರು. ಅದಕ್ಕೆ ಅಲ್ಲೇ ಬೇರೆ ಯಾವುದಿರುತ್ತೆ ಅದನ್ನೇ ತೊಗೊಂಡು ಬಂದ್ವಿ. ಯಾಕಂದರೆ ಅಷ್ಟೊಂದು ಆಲ್ರೆಡಿ ಬಂದುಬಿಟ್ಟಿದ್ದೀವಿ ಅಲ್ವಾ, ಮತ್ತೆ ಅವರು ಪ್ರಿಪೇರ್ ಮಾಡೋವರೆಗೂ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ
ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಬೇರೆ ಯಾವುದೋ ತೊಗೊಂಡು ಬಂದ್ವಿ. ಇವ್ರು ನಮ್ಮ ಮಾವ ಮತ್ತು ನೀವು ನನ್ನ ವ್ಲಾಗಲ್ಲಿ ನೋಡಿದ್ದೀರಾ ಅನಿಸುತ್ತೆ. ನಮ್ಮ ಮಾವನ ನಾನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಅವ್ರಿಗೆ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ನಾನು ವೀಡಿಯೋನೇ ಮಾಡಲಿಲ್ಲ, ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.